ಮಾಜಿ CM ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ. ಅದ್ಯಾವುದೋ ಹಳೆಯ ಕೇಸು 2020 ನವೆಂಬರ್ 19ನೇ ತಾರೀಕು ಅಬ್ರಹಾಮು ಯಾವುದೋ ರಾಮಲಿಂಗಂ ಕಂಪನಿಯಿಂದ ಕಿಕ್ ಬ್ಯಾಕ್ ಪಡೆದಿದ್ದಾರೆ BDA ಫ್ಲಾಟ್ ಕಟ್ಟೋ ವಿಚಾರದಿಂದ ರಾಜ್ಯಪಾಲರು ದೂರು ಕೊಟ್ಟಿದ್ದರು. ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸ್ಬಿಟ್ಟಿದ್ರು. ಅದು ಈಗ ಕ್ಯಾಬಿನೆಟ್ ಮುಂದೆ ಬಂದು ಮತ್ತೆ ಅದನ್ನು ಪುನರ್ವಿಮರ್ಶಿಸಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸ್ತಿದೆಯಂತೆ 2020ರಲ್ಲಿ. ಈಗ ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಇವತ್ತು ಮಧ್ಯಂತರ ರಕ್ಷಣೆ ತೆರವು ಮಾಡಿ ಅಂತ ಮಾಡಿದ್ದಾರೆ. ಬಟ್ ಅದಾಗಿಲ್ಲ. ನ್ಯಾಯ ವಿಚಾರಣೆ ಡಿಸೆಂಬರ್ 2ಕ್ಕೆ ಹೋಗಿದೆ. ಈ ಮಜಾ ಇದೆಯಪ್ಪ ಈ ಕೇಸ್. ನನಗೆ 2020 ಕೇಸ್ ಆಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರು. ಈಗ ಮತ್ತೆ ಕೇಳ್ತಿದ್ದಾರೆ. ಬಟ್ ಅವತ್ತು ದೂರು ಕೊಟ್ಟಿದ್ಯಾರು? ಅಬ್ರಹಾಮ್, ಹೌದಲ್ವಾ? ಈ ಅಬ್ರಹಾಮ್ಗೆ ಈ ಮೂಡಾದಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು? ಏನು ಬೈದ್ರಪ್ಪ ಅವ್ರನ್ನ ಅವರು? ಅದಲ್ಲ ಅವರು. ಬಟ್ ಅದನ್ನ ಅವ್ರು ಏನಂತ ಬೈದ್ರು? ಅವ್ರು ಬ್ಲ್ಯಾಕ್ ಮೈಲರ್ ಅಂತೇನೋ ಬೈದ್ಬಿಟ್ರಪ್ಪ ಯಾರೆಲ್ಲ ಸೇರ್ಕೊಂಡು. ಈಗ ಬ್ಲ್ಯಾಕ್ ಮೈಲರ್ ಆಗುವಂಥ ದೂರುದಾರ ಆಗ ಸತ್ಯವಂತ ಅಂತ ನಿಮ್ಮ ಲೆಕ್ಕಾಚಾರ ಹಂಗಾರೆ? ಈ ಕೇಸ್ನಲ್ಲಿ ಮಾತ್ರ ಅದು ಹೆಂಗದು? ಒಬ್ಬರನ್ನ ಹೇಗೆ ಬೇರೆ ಬೇರೆ ರೀತಿ ನೋಡ್ತಾರೆ. ವಿಚ್ ಶೋಸ್ ರಾಜ್ಯಕ್ಕೀಗ ಇಂಟ್ರೆಸ್ಟ್ ಇರೋದು ಕ್ಯಾಣ ಮಾಡು ಕೆದಕು. ಇದನ್ನು ಮಾಡಿಕೊಂಡು ಅಭಿವೃದ್ಧಿನ ನೆಗೆದು ಬೀಳಿಸು. ಯು ಸ್ಟಾಪ್ ಡಿಸ್ಕಸಿಂಗ್ ಡೆವಲಪ್ಮೆಂಟು, ಪ್ರಾಜೆಕ್ಟು, ರಾಜ್ಯದ ಕತೆಗಳನ್ನು ಯಾವುದೂ ಇಲ್ಲ. 3 ಹೊತ್ತು ಕೇಸು